ಬಹಳ ಕರಾಳವಾಗಿರ್ತಕ್ಕಂಥ ಒಂದು ಇತಿಹಾಸ ಕೂಡ ನಮ್ಮ ಎದುರಿಗೆ ಅನಾವರಣ ಆಗುತ್ತೆ. ನನ್ನ 2ನೇ ವಾಕ್ಯದಲ್ಲಿ ನಾನು ಹೇಳಿದೆ, ಆ 15-20 ದಿನಗಳಲ್ಲಿ ಜಗತ್ತು ಕಂಡಿರ್ತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ನರಮೇಧ ಈ ದೇಶದ ಗಡಿಗಳಲ್ಲಿ ನಡೆದು ಹೋಗುತ್ತೆ. ಈ ದೇಶದ ಗಡಿಗಳಲ್ಲಿ ನಡೆದು ಹೋಗುತ್ತೆ. ಹತ್ರ 35 ಲಕ್ಷ ಜನ ಹಿಂದೂ ಬಾಂಧವರು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೋಗುವಂತ ಸಂದರ್ಭದಲ್ಲಿ ಅತ್ಯಂತ ಭೀಕರವಾಗಿರ್ತಕ್ಕಂಥ ನರಮೇಧಕ್ಕೆ ಅವರು ತುತ್ತಾಗ್ತಾರೆ. ನೀವೆಲ್ಲರೂ ಇಲ್ಲಿರ್ತಕ್ಕಂಥವ್ರು ಸಿನಿಮಾ ನೋಡೋ ಅಭ್ಯಾಸ ಇಲ್ಲದೆ ಇದ್ರು ಕೂಡ ಒಂದೇ ಒಂದು ಕಾರಣಕ್ಕೆ ನಾನು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಬಾಗ್ ಮಿಲ್ಕಾ ಭಾಗ್ ಅಂತಕ್ಕಂಥ ಒಂದು ಸಿನಿಮಾವನ್ನು ನೋಡಿ ನೀವು ಅಂತ ನೋಡಿ ಒಮ್ಮೆ. ಆ ಸಿನಿಮಾ ಯೂಟ್ಯೂಬ್ ಅಲ್ಲಿ ಸಿಕ್ಕಿದ್ರೆ ಬಾಗ್ ಮಿಲ್ಕಾ ಭಾಗ್, ಮಿಲ್ಕಾ ಸಿಂಗಿನ ಜೀವನದ ಕತೆ ಆ ಸಿನಿಮಾದಲ್ಲಿ ಬರುತ್ತೆ. ಆ ಸಿನಿಮಾದಲ್ಲಿ ಕ್ರೀಡೆಯ ಮಧ್ಯದಲ್ಲಿ ವಿಭಜನೆಯ ನೋವನ್ನು ಕೂಡ ಮನಸ್ಸಿಗೆ ತಟ್ಟುವಂತ ರೀತಿಯಲ್ಲಿ, ಸ್ಪಷ್ಟ ಆಗುವಂತ ರೀತಿಯಲ್ಲಿ ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದೇನು ಪ್ರೊಪಗಂಡಾ ಮೂವಿ ಅಲ್ಲ. ಅನೇಕ ಕಮ್ಯುನಿಸ್ಟರು, ಅನೇಕ ರಾಜಕೀಯದವರು ಹೇಳುವಾಗ ಅದೇನು ಪ್ರೊಪಗಂಡಾ ಮೂವಿ ಅಲ್ಲ, ಅದು ಮಿಲ್ಕಾ ಸಿಂಗ್ನ ಬಗ್ಗೆ ಇರ್ತಕ್ಕಂಥ. ಆದ್ರೆ ಆ ಮಿಲ್ಕಾ ಸಿಂಗ್ ನಿಂದ ಬಂದ ಆತ ಕೂಡ ಅವತ್ತು ಭಾರತ, ಇವತ್ತಿನ ಪಾಕಿಸ್ತಾನದಿಂದ ಓಡಿ ಬಂದಂತವನೇ ಮಿಲ್ಕಾ ಸಿಂಗ್. ಇವತ್ತ ಅವತ್ತು ಆ ಗಡಿಗಳಲ್ಲಿ, 2 ಗಡಿಗಳಲ್ಲಿ 35 ಲಕ್ಷಕ್ಕಿಂತ ಹೆಚ್ಚು ಜನ ಹಿಂದೂಗಳ ನರಭೇದ ಆಗುತ್ತೆ. ಯಾಕಾಯ್ತು? ಇದನ್ನು ಕೂಡ ಸ್ಮರಣೆ ಮಾಡಿಕೊಳ್ಬೇಕು. ನಾನಾಗ್ಲೇ ಸ್ಪರ್ಶ ಮಾಡಿದೆ. ನಾವೇನ್ ರಾಷ್ಟ್ರಗೀತೆಯಲ್ಲಿ ಪಂಜಾಬ್ ಹೇಳ್ತೀವಿ, ನಮ್ಮ ಹತ್ರ ಪೂರ್ತಿ ಪಂಜಾಬ್ ಇಲ್ಲ. ನಾವು ಬಂಗ ಅಂತ ಹೇಳ್ತೀವಿ, ನಮ್ಮ ಹತ್ರ ಪೂರ್ತಿ ಬಂಗಾಳ ಇಲ್ಲ. ಇವತ್ತು ನಮ್ಮ ಹತ್ರ ಇರ್ತಕ್ಕಂಥ ಬಂಗಾಳವನ್ನು ನಾವು ಪಶ್ಚಿಮ ಬಂಗಾಳ ಅಂತ ಕರಿತೀವಿ. ಹಾಗಾದ್ರೆ ಮಕ್ಕಳಿಗೆ, ಯುವಕರಿಗೆ, ಯುವತಿಯರಿಗೆ ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಟೋದು ಬೇಡ. ಹಾಗಾದ್ರೆ ವಾಟ್ ಈಸ್ ಈಸ್ಟ್ ಬೆಂಗಾಲ್, ಪೂರ್ವ ಬಂಗಾಳ ಏನು ಅಂತ. ಶಕ್ತಿ ದೇವತೆ ಪಾರ್ವತಿಯ ದೇಹದ ಬೇರೆ ಬೇರೆ ಭಾಗಗಳು ಬಿದ್ದಂತ ಜಾಗಗಳು ನಮಗೆ ಶಕ್ತಿ ದೇವತೆಯ ಜಾಗ. ಕೊಲ್ಲೂರಿನಿಂದ ಹಿಡಿದು ಡಾಕೇಶ್ವರಿ ಮಂದಿರದವರೆಗೆ ನಮ್ಮ ಹತ್ರ ಡಾಕೇಶ್ವರಿ ಇಲ್ಲ. ಸಿಂಧೂ ನದಿ ಹರಿತಕ್ಕಂಥ ಪಂಜಾಬ್ನ ಭೂಭಾಗ ನಮ್ಮ ಹತ್ರ ಇಲ್ಲ. ಲವ ಆಳದಂತ ಲಾಹೋರ್ ನಮ್ಮ ಹತ್ರ ಇಲ್ಲ. ಚಾಣಕ್ಯ ಚಂದ್ರಗುಪ್ತ ಇದ್ದಂತ ತಕ್ಷಶಿಲೆ ನಮ್ಮ ಹತ್ರ ಇಲ್ಲ. ಈಗ ಹೇಳ್ತಾ ಹೋದ್ರೆ ಯಾವ್ದು ನಮ್ಮ ಅತ್ಯಂತ ಅಭಿಮಾನದ ಕೇಂದ್ರಗಳು, ಆ ತರದ ಅನೇಕ ಸಂಗತಿಗಳಿಲ್ಲ. ಇವತ್ತು ಸಂಸ್ಕೃತಕ್ಕೆ, ಉಳಿದ ಅನೇಕ ಭಾಷೆಗಳಿಗೆ, ವ್ಯಾಕರಣಕ್ಕೆ ಮೂಲವಾಗಿರ್ತಕ್ಕಂಥ ಪಾಣಿನಿ ಇದ್ದಂತ ಜಾಗ ಇವತ್ತು ನಮ್ಮ ದೇಶದಲ್ಲಿ ಇಲ್ಲ. ಆ ತರದ ಅನೇಕ ಕೇಂದ್ರಗಳು ನಮ್ಮ ಹತ್ರ ಇಲ್ಲ. ಯಾಕಿಲ್ಲ ಅಂತ ಕೇಳಿದ್ರೆ, ಯಾವ ಜಾಗದಲ್ಲಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಯ್ತೋ ಆ ಜಾಗದಲ್ಲಿ ನಿಧಾನಕ್ಕೆ ಭಾರತ ಅಂತಕ್ಕಂಥ ಭಾವನೆ ಕೂಡ ಕಡಿಮೆ ಆಗ್ಲಿಕ್ಕೆ ಆರಂಭ ಆಗುತ್ತೆ. ಇದನ್ನ ಬಹಳ ಸ್ಪಷ್ಟವಾಗಿ ನಿಮ್ಮ ಎದುರಿಗೆ ಹೇಳಲಿಕ್ಕೆ ಆರಂಭ ಇಷ್ಟಪಡ್ತೀನಿ. ಯಾವ ಭಾಗದಲ್ಲಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗುತ್ತೋ, ನಾವು ಬನಪ್ಪ ಪಾರ್ಕ್ ಅಲ್ಲಿ ಕುತ್ಕೊಂಡಿದ್ದೀವಿ, ನಾವು ಹಡ್ದನ್ ಸರ್ಕಲ್ ನಲ್ಲಿ ಕುತ್ಕೊಂಡಿದ್ದೀವಿ. ಇದರಿಂದ ಆಚೆ 1 ಕಿಲೋಮೀಟರ್ ಹೋದ್ರೆ ಶಿವಾಜಿನಗರ ಆಗುತ್ತೆ, ಇಲ್ಲಿಂದ ಅರ್ಧ ಕಿಲೋಮೀಟರ್ ಹೋದ್ರೆ ಚಾಮರಾಜಪೇಟೆ ಆಗುತ್ತೆ. ಇವತ್ತಿರ್ತಕ್ಕಂಥ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ, ಇವತ್ತಿರ್ತಕ್ಕಂಥ ಚಾಮರಾಜಪೇಟೆಯಲ್ಲಿ, ಇಲ್ಲಿಂದ ಅರ್ಧ ಕಿಲೋಮೀಟರ್ ಚಾಮರಾಜಪೇಟೆ ಸಿಗುತ್ತೆ, ಇಲ್ಲಿಂದ ಅರ್ಧ ಕಿಲೋಮೀಟರ್ಗೆ ಸಂಪಂಗಿರಾಮ್ನ ಕೂಡ ಶಿವಾಜಿನಗರನೇ. ಹೀಗಾಗಿ 100 ಹೆಜ್ಜೆಯಲ್ಲಿ ಶಿವಾಜಿನಗರ ಕ್ಷೇತ್ರ ಸಿಗುತ್ತೆ. ಈ 2 ಕ್ಷೇತ್ರಗಳಲ್ಲಿ ಕಳೆದ 20 ವರ್ಷಗಳಿಂದ ಯಾವುದೇ ಪಕ್ಷದ ಹಿಂದೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನೆನ್ಪಿಟ್ಕೊಳ್ಳಿ. ನಾನೊಬ್ಬ ಬಿಜೆಪಿ ಕಾರ್ಯಕರ್ತ, ಇಲ್ಲಿ ನಾನು ರಾಜಕಾರಣ ಮಾತಾಡಕ್ ನಿಂತಿಲ್ಲ. ನಾನು ಬಿಜೆಪಿ ಅವ್ರು ಗೆಲ್ಲಲ್ಲ ಅಂತ ಹೇಳಲ್ಲ. ಯಾವುದೇ ಪಾರ್ಟಿಯ ಹಿಂದೂ ಗೆಲ್ಲಕ್ ಸಾಧ್ಯ ಇಲ್ಲ. ಅಲ್ಲಿ ಚುನಾವಣೆ 2 ವರ್ಷದಲ್ಲಿ ಬರೋದಿದೆ. ಇವತ್ತಿರ್ತಕ್ಕಂಥ ಆಟಾಟೋಪ ತೋರಿಸ್ತಾ ಇರ್ತಕ್ಕಂಥ ಅರ್ಥರಿಗೆ ನಾನು ಸವಾಲ್ ಹಾಕ್ಲಿಕ್ಕೆ ಅಂತ ಬಯಸ್ತೇನೆ. ನಿಮಗ್ ತಾಕತ್ತಿದ್ರೆ, ನಾನು ಹೇಳ್ತಾ ಇರೋದು ಸುಳ್ಳು ಅಂತಾದ್ರೆ, ಈ 2 ಕ್ಷೇತ್ರಗಳಲ್ಲಿ ಹಿಂದೂಗಳನ್ನ ಗೆಲ್ತಿ ಅಂತ ನಾನು ಅವ್ರಿಗೆ ಚಾಲೆಂಜ್ ಹಾಕ್ಲಿಕ್ಕೆ ಅಂತ ಬಯಸ್ತೇನೆ. ಆದ್ರೆ ಅವ್ರಿಗೆ ನಿಲ್ಸೋ ಧೈರ್ಯ ಇಲ್ಲ. ಯಾಕಂದ್ರೆ ಅಲ್ಲೊಬ್ಬ ಹಿಂದೂವನ್ನು ನಿಲ್ಸಿ ಯಾವ ಪಕ್ಷ ಕೂಡ ಗೆಲ್ಲಿಸ್ಕೊಳಕ್ ಆಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಎಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತೋ ಅಲ್ಲಿ ಅರಾಷ್ಟ್ರೀಯತೆ ಭಾವನೆ ಪ್ರಬಲ ಆಗ್ಲಿಕ್ಕೆ ಆರಂಭ ಆಗುತ್ತೆ. ಅರಾಷ್ಟ್ರೀಯತೆ ಭಾವನೆ, ಆಂಟಿ ನ್ಯಾಷನಲಿಸಂ ಭಾವನೆ ಬರುತ್ತೆ. ಹಾಗೆ ನಮ್ಮ ದೇಶದ ಪೂರ್ವದ ಬಂಗಾಳದಲ್ಲಿ ಮತ್ತು ಪಶ್ಚಿಮದ ಪಂಜಾಬ್ನಲ್ಲಿ ನಿಧಾನಕ್ಕೆ ವಿಧರ್ಮೀಯರ ಸಂಖ್ಯೆ ಬೆಳೀಲಿಕ್ಕೆ ಆರಂಭ ಆಯ್ತು. ದಾಳಿ ಕಾರಣಕ್ಕೆ, ಮತಾಂತರದ ಕಾರಣಕ್ಕೆ, ಅತ್ಯಾಚಾರದ ಕಾರಣಕ್ಕೆ, ಅನ್ಯಾಯದ ಕಾರಣಕ್ಕೆ ನಮ್ಮ ವಿಶ್ವವಿದ್ಯಾನಿಲಯಗಳು, ನಮ್ಮ ಮನೆಗಳು, ನಮ್ಮ ತಾಯಂದ್ರು, ನಮ್ಮ ಶ್ರದ್ಧಾ ಕೇಂದ್ರಗಳು ಇವೆಲ್ಲವೂ ಕೂಡ ನಾಶ ಆಗ್ತಾ ಅಲ್ಲಿ ವಿಧರ್ಮೀಯರ ಜನಸಂಖ್ಯೆ ನಿಧಾನಕ್ಕೆ ಜಾಸ್ತಿ ಆದಾಗೆ ನಾವು ಒಂದು ಬೇರೆ ದೇಶ ಆಗ್ಬೇಕು ಅಂತಕ್ಕಂಥ ಭಾವನೆ ಅಲ್ಲಿ ಕುಡಿ ಹೊಡಿಲಿಕ್ಕೆ ಆರಂಭ ಆಯ್ತು. ಸ್ವಾತಂತ್ರ್ಯ ಬರ್ಲಿಕ್ಕಿಂತ 50-60 ವರ್ಷಗಳ ಮುಂಚೆ ನಿಧಾನಕ್ಕೆ ಹೇಳ್ತಾ ಇದ್ದಂತ ಸ್ವರ 1940, 1942, 1946, 1947 ಜೂನ್ 12 ಆಗುವಷ್ಟೊತ್ತಿಗೆ ಅದು ಆಕಾರ ಪಡ್ಕೊಳ್ಳುವಷ್ಟು ಪ್ರಬಲ ಆಗ್ಬಿಟ್ಟಿತ್ತು. ನಮಗ್ ಪಾಕಿಸ್ತಾನ ಬೇಕು ಅಂತ, ಅನ್ನುವಷ್ಟು ಪ್ರಬಲವಾಗಿ ಅದು ಒಂದು ಇಚ್ಛೆ ಏನಿದೆ ಒಂದು ಸ್ವರೂಪ ಪಡ್ಕೊಂಡಿತ್ತು ಅಂತ. ಯಾಕೆ? ಒಂದೇ ಒಂದು ಕಾರಣಕ್ಕೆ
ಇಲ್ಲಿರೋರ್ಗೆ ಎಲ್ರಿಗೂ ಹೇಳಲಿಕ್ಕೆ ಅಂತ ಬಯಸ್ತೇನೆ, ಎಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತೋ ಅಲ್ಲಿ ಅರಾಷ್ಟ್ರೀಯತೆ ತನ್ನ ಪಾಡಿಗೆ ತಾನು ಈ ದೇಶದಲ್ಲಿ ಬೆಳೀಲಿಕ್ಕೆ ಆರಂಭ ಆಗುತ್ತೆ.